ಫಂಕ್ಷನ್ ಇತ್ತು ಅಂತ ಜಲ್ದಿ ಕೂಡ ನಾವು ರೆಡಿಯಾಗಿ ಫಂಕ್ಷನಿಗೆ ಅಂತ ಹೋದ್ವಿ. ಹೋಗ್ತಾನೆ ಕಲರ್ಫುಲ್ ರಂಗೋಲಿ, ವೆಲ್ಕಮ್, ಹಾಗೆ ಬಲೂನ್ ಡೆಕೋರೇಷನ್, ಸ್ಟೇಜ್ ಕೂಡ ರೆಡಿಯಾಗಿತ್ತು. ಧರೆಗಿಳಿದ ನಕ್ಷತ್ರಗಳ ಸಂಭ್ರಮ ಅಂತ. ಇದು ಜ್ಞಾನಧಾರೆ ಪುನರುತ್ಥಾನ ವಿದ್ಯಾಸಂಸ್ಥೆ. ವಿಶೇಷ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣ ಹಾಗೂ ತರಬೇತಿ ನೀಡುವ ಇದು ಒಂದು ಸಂಸ್ಥೆಯಾಗಿದೆ. ಮೊದಲೇ ಹೇಳ್ದಂಗೆ ಮಾಮೂಲಿ ಮಕ್ಕಳುಗಳಿಗಿಂತ ಸ್ವಲ್ಪ ವಿಶೇಷವಾಗಿರೋ ಮಕ್ಕಳುಗಳಿಗೆ ಇಲ್ಲಿ ಎಜುಕೇಷನ್ ನೀಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ಆಡಿಸಿ ಇವ್ರಿಗೂ ಸಹ ಫಂಕ್ಷನ್ ಅಂತ ಮಾಡ್ತಾ ಇದ್ದಾರೆ. ಇವ್ರಿಗೂ ಬುಕ್ ಬ್ಯಾಲೆನ್ಸಿಂಗ್, ರನ್ನಿಂಗ್ ರೇಸ್, ಕಪ್ಪೆ ಓಟ, ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿ ಫಸ್ಟು, ಸೆಕೆಂಡ್, ಥರ್ಡ್ ಅಂತ ಇವರಿಗೆ ಪ್ರಶಸ್ತಿನ ಕೊಡ್ತಾಯಿದ್ರು. ನಿಜವಾಗ್ಲೂ ಆ ಮಕ್ಕಳು ಮುಖದಲ್ಲಿರೋ ಖುಷಿ ನೋಡಬೇಕಿತ್ತು. ತುಂಬಾ ಖುಷಿಯಾಗಿ ಈ ಪ್ರಶಸ್ತಿನ ತಗೊಳ್ತಾ ಇದ್ರು. ನಮಗೆ ದೇವರು ಎಲ್ಲ ಕೊಟ್ಟು ನಾವು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ದೇವ್ರನ್ನ ನಾವು ಬೈಕೊಳ್ತಿರ್ತೀವಿ. ಇಲ್ಲ ರೀ, ನಮಗೆಲ್ಲ ಕೊಟ್ಟಿದ್ದಾನೆ, ಬಟ್ ನಮ್ಗೆ ನೀಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋಷ್ಟು ಬುದ್ಧಿ ಕೆಪಾಸಿಟಿ ನಮ್ಮಲ್ಲಿಲ್ಲ ಅಷ್ಟೇ. ಇಂಥ ಮಕ್ಕಳನ್ನ ನೋಡಿರಿ ನಿಮಗೊಂದ್ಸತಿ ಖುಷಿ ಆಗುತ್ತೆ. ನಿಜವಾಗ್ಲೂ ಅವ್ರದ್ದೇ ಅವ್ರ ಪ್ರಪಂಚದಲ್ಲಿ ನಗ್ನಗ್ತಾ ಖುಷಿಯಾಗಿ ಅವರು ಎಂಜಾಯ್ ಮಾಡ್ಕೊತ ಈ ಪ್ರಶಸ್ತಿನ ತಗೊಳ್ತಾ ಇದ್ರು. ತುಂಬಾ ಖುಷಿ ಆಯಿತು ಇಂಥ ಫಂಕ್ಷನಿಗೆ ಹೋಗಿ. ಟೈಟ್ಲೇ ಹೇಳ್ದಂಗೆ ಧರೆಗಿಳಿದ ನಕ್ಷತ್ರಗಳೇ ಇವರು. ನಿಜವಾಗ್ಲೂ ಇವ್ರಿಗೂ ಸಹ ಈ ಥರ ಫಂಕ್ಷನ್ ಮಾಡಿದಾಗ ಅವ್ರ ಮುಖದಲ್ಲೂ ಒಂದು ಸಂಭ್ರಮ, ಅವ್ರ ಪೇರೆಂಟ್ಸ್ ಮುಖದಲ್ಲೂ ಸಹ ಒಂದು ಖುಷಿ, ಒಂದು ಸಂಭ್ರಮ ಇರುತ್ತಲ್ಲ. ನಿಜವಾಗ್ಲೂ ಅದನ್ನು ಎಷ್ಟೇ ಕೋಟಿ ಕೊಟ್ಟರು, ಏನೇ ಕೊಟ್ಟರು ಅದು ಇಲ್ಲಿ ತೊಗೊಂಡು ಬರೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಫಂಕ್ಷನ್ ಮಾತ್ರ ಅಷ್ಟು ಚೆನ್ನಾಗಿತ್ತು. ಹಾಗೆ ಇವ್ರ ಪೇರೆಂಟ್ಸ್ಗಳಿಗೂ ಅಷ್ಟೇ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿ ಅವ್ರಿಗೂ ಸಹ ಫಸ್ಟು, ಸೆಕೆಂಡು ಅಂತ ಪ್ರಶಸ್ತಿನ ಕೊಟ್ಟರು. ಅವ್ರ ಪೇರೆಂಟ್ಸ್ ಕೂಡ ತುಂಬಾ ಖುಷಿಯಾದರು. ಲಾಸ್ಟಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ನೋಡ್ರಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಒಂದು ಪಾಪುಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಆದ್ರೂ ಬ್ಯಾಲೆನ್ಸಿಗಾಗಿ ಅವ್ರ ಅಮ್ಮ ಬ್ಯಾಕ್ ಸಪೋರ್ಟಿಗಾಗಿ ನಿಂತ್ಕೊಂಡು ನಿಜವಾಗ್ಲೂ ಡ್ಯಾನ್ಸ್ ಮಾಡಿಸಿದ್ರು. ಮಕ್ಕಳಲ್ಲಿ ನಾವು ಏನೇ ಕುಂದು ಕೊರತೆ ಇದ್ದರೂ ನಾವು ಸಪೋರ್ಟಿಂಗಾಗಿ ಪೇರೆಂಟ್ಸ್ಗಳು ಬೆಳೆಸ್ತು ಅಂದರೆ ಮಕ್ಕಳುಗಳು ಮುಂದೆ ಖಂಡಿತವಾಗ್ಲೂ ಬರ್ತಾರೆ. ಇಂಥ ಸಂಸ್ಥೆನ ನಾವು ಬೆಳೆಸಬೇಕು, ಅಟ್ಲೀಸ್ಟ್ ಸಪೋರ್ಟ್ ಆದರೂ ಮಾಡಬೇಕು. ಈ ಸಂಸ್ಥೆನ ಬೆಳೆಸ್ತಿರೋದು, ಸಪೋರ್ಟ್ ಮಾಡ್ತಿರೋದು ಇವರೇನೆ. ಇವರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ.